ಮೇಡಮ್ ಅದೇ ಸೋಷಿಯಲ್ ಮೀಡಿಯಾ ವಿಚಾರವಾಗಿ ಈಗ ಒಂದಷ್ಟು ಸಾಕಷ್ಟು ತಿಕ್ಕಾಟಗಳು ಆಗ್ತಿರುವಂತದ್ದು ನಾವು ನೋಡ್ತಾ ಇದೀವಿ. ದರ್ಶನ್ ಫ್ಯಾನ್ಸ್ಗಳು ಇರ್ಬೋದು ಅಥವಾ ನೀವು ಏನ್ ಹೇಳ್ತೀರಾ ಮೇಡಮ್ ಈ ಘಟನೆ ಬಗ್ಗೆ? ನಾನು ಆಕ್ಚುಲಿ ಒಂದು ಸಿಂಪಲ್ ಪೋಸ್ಟ್ ಹಾಕಿದೆ. ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಜುಲೈ 24. ಆ ಸ್ನ್ಯಾಪ್ಶಾಟ್ ತೆಗೆದ್ಬಿಟ್ಟು ಐ ಜಸ್ಟ್ ಸೆಡ್ ದಟ್ ಸುಪ್ರೀಂ ಕೋರ್ಟ್ ಅವರು ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ಅಷ್ಟೇ. ಅದಾದ್ಮೇಲೆ ಈ ಮೆಸೇಜಸ್ ಎಲ್ಲ ಬರಕ್ ಶುರು ಆಯ್ತು. ಓಕೆ ಓಕೆ. ಯಾರ್ಯಾರು ಏನು ಅಂತ ಅನ್ನುವಂತ ಮಾಹಿತಿ ಏನಾದ್ರು ಇದೆಯಾ ಮೇಡಮ್ ಅದು? ಐ ಥಿಂಕ್ ಎಲ್ಲ ಮೆಸೇಜಸ್ ಅಲ್ಲೂ ಅವರು ಡಿ ಬಾಸ್ ಫ್ಯಾನು ಅಂತ ಎಲ್ಲ ರೇಣುಕಾ ಸ್ವಾಮಿ ಬಗ್ಗೆ ಹೆಂಗ್ ಹೇಳ್ತೀರಾ, ಈ ಕೇಸ್ ಬಗ್ಗೆ, ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಅಂತ. ನಾನು ಸೌಜನ್ಯ ಕೇಸ್ ಬಗ್ಗೆನೂ ಮಾತಾಡಿದ್ದೀನಿ, ಬಟ್ ಇವರು ಡೈವರ್ಷನರಿ ಟ್ಯಾಕ್ಟಿಕ್ ಯೂಸ್ ಮಾಡ್ತಾ ಇದಾರೆ. ಅಂದ್ರೆ ಇದ್ರ ಬಗ್ಗೆ ಮಾತಾಡಬಾರ್ದು, ಬರೀ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ತುಂಬಾ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿ, ಅಶ್ಲೀಲವಾದ ಪದಗಳೆಲ್ಲ ಯೂಸ್ ಮಾಡಿ ನನಗೆ ಮೆಸೇಜಸ್ ಕಳ್ಸಿದ್ರು. ಸೊ ಅವಾಗ ನನ್ಗೆ ಅನ್ನಿಸ್ತು ರೇಣುಕಾ ಸ್ವಾಮಿ ಮೆಸೇಜಸ್ಗೂ ಮತ್ತೆ ಈ ಡಿ ಬಾಸ್ ಫ್ಯಾನ್ ಮೆಸೇಜಸ್ಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ. ಸೊ ಹಾಗಾಗಿ ಐ ಜಸ್ಟ್ ಟುಕ್ ಟು ಸ್ಕ್ರೀನ್ ಶಾಟ್ಸ್ ಅಂಡ್ ಐ ಪುಟ್ ಇಟ್ ಔಟ್ ಆನ್ ಮೈ ಇನ್ಸ್ಟಾಗ್ರಾಮ್ ಫಾರ್ ಪೀಪಲ್ ಟು ಸಿ. ನಾವು ಯಾವ ತರ ಸಮಾಜದಲ್ಲಿ ಇದ್ದೀವಿ, ಯಾವ ತರ ಕೆಟ್ಟ ಕೆಟ್ಟ ಮೆಸೇಜಸ್ ಕಳಿಸ್ತಾರೆ ಅಂತ ಹೆಣ್ಮಕ್ಳಿಗೆ. ಪ್ಲಸ್ ಐ ಫೀಲ್ ಲೈಕ್ ತಪ್ಪು ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಆಕ್ಚುಲಿ. ಬಟ್ ಈ ಕೇಸ್ ಬಗ್ಗೆ ಯಾರೇ ಮಾತಾಡಿದ್ರು, ಏನೇ ಹೇಳಿದ್ರು ದೇ ಆರ್ ಅಟ್ಯಾಕಿಂಗ್ ದೆಮ್ ಅಂಡ್ ಥ್ರೆಟ್ನಿಂಗ್ ದೆಮ್. ಸೊ ಅದು ಐ ಕಂಡೆಮ್ ದ್ಯಾಟ್. ಸೊ ಹಾಗಾಗಿ ನಾನು ಹಾಕ್ತೆ. ಈ ರೀತಿಯ ಬೆಳವಣಿಗೆಗಳು, ಘಟನೆಗಳು ಸೊಸೈಟಿಗೆ ಎಷ್ಟು ಒಳ್ಳೇದು ಅಂತ ಮೇಡಮ್? ಒಳ್ಳೇದಂತ ಹೆಂಗ್ ಹೇಳಕ್ಕಾಗತ್ತೆ ಸತೀಶ್? ಇಟ್ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಈ ತರ ಮೈಂಡ್ ಸೆಟ್ ಗಳಿಂದ, ಈ ತರ ಹುಡುಗರಿಂದಾನೇ ದಿನ ನಾವು ಓದ್ತೀವಿ ನ್ಯೂಸ್ ಅಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು, ಹ್ಯಾರಸ್ಮೆಂಟು, ರೇಪು, ಮರ್ಡರು. ಇವಾಗ ನಾವು ಒಂದ್ ನಿಮಿಷ ಯೋಚನೆ ಮಾಡಿ, ನೀವು ಧರ್ಮಸ್ಥಳ ಅಲಿಗೇಷನ್ಸ್ ಏನ್ ಹೇಳ್ತಾ ಇದಾರೆ, ಆ ಹೆಣ್ಮಕ್ಳು ಎಷ್ಟೋ ಜನ ಮಿಸ್ಸಿಂಗ್, ಯಾವ ಹುಡುಗರು ಮಿಸ್ಸಿಂಗ್ ಇಲ್ಲ, ಹೆಣ್ಮಕ್ಳನ್ನೇ ಮಿಸ್ಸಿಂಗು. ಅಂಡ್ ಅಲ್ಲಿ ಏನೇನಾಗಿದೆ ಅಂತ ಅದು ಕಮಿಟಿ ಇದೆ, ಅದೇನೇನಾಗಿದೆ ಅಂತ ಅವ್ರು ಹೇಳ್ತಾರೆ. ಬಟ್ ವಾಟ್ ಎವರ್ ಫ್ರಮ್ ದಿ ಅಲಿಗೇಷನ್ಸ್, ನೀವೇನು ಯೋಚನೆ ಮಾಡಿ, ಇಟ್ ಇಸ್ ದಿಸ್ ಮೈಂಡ್ ಸೆಟ್. ಯಾವ ಹುಡುಗಿನೂ ಸೇಫ್ ಇಲ್ಲ ಅಂಡ್ ಯಾರು ಹುಡುಗಿರ್ನ ಗೌರವಿಸುತ್ತಿಲ್ಲ. ಎಸ್ಪೆಷಲಿ ಈ ತರ ಮೆಸೇಜಸ್ ಕಳ್ಸಿದ್ರೆ ಇಟ್ ರಿಫ್ಲೆಕ್ಟ್ಸ್ ದ ಸೊಸೈಟಿ ವಿ ಲಿವ್ ಇನ್, ದ ಮೈಂಡ್ ಸೆಟ್ ಆಫ್ ದೀಸ್ ಪೀಪಲ್. ನಿಮ್ಮ ವೈಯಕ್ತಿಕವಾಗಿ ಕೂಡ ಟಾರ್ಗೆಟ್ ಮಾಡಿ ಈ ತರ ನ್ಯಾಯ ಕೇಳುವಂತ ಸಂದರ್ಭದಲ್ಲಿ ಈ ತರ ಟೀಕೆ ಮಾಡುವಂತದ್ದು ಸರಿನಾ ಅಂತ? ಕರೆಕ್ಟ್. ಅಬ್ಸಲ್ಯೂಟ್ಲಿ ನಾಟ್. ಐ ಮೀನ್ ಇದು ನನಗ್ ಮಾತ್ರ ಆಗಿಲ್ಲ, ಇವ್ರೆ ಸುದೀಪು, ಯಶ್ ಅವ್ರಿಗೂ ಕೂಡ ಮಾಡಿದ್ದಾರೆ. ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ. 2 years ಕೂಡ ನಾನು ಪೋಸ್ಟ್ ಮಾಡಿದ್ದೆ. ಆ ಚಿಕ್ಕ ಮಕ್ಳ ಬಗ್ಗೆನೂ ಅವ್ರು ಕಾಮೆಂಟ್ ಮಾಡಿದ್ದಾರೆ. ಅಂದ್ರೆ ನಾವ್ ಇದನ್ನೆಲ್ಲ ನೋಡಿ ನಾವು ಸುಮ್ನೆ ಇರಕ್ ಆಗಲ್ಲ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಪ್, ವಿ ಹ್ಯಾವ್ ಟು ಸ್ಪೀಕ್ ಅಪ್. ಇಲ್ಲ ಅಂದ್ರೆ ನಾವು ವಿ ಫೀಲ್ ವಿ ಆರ್ ಆಲ್ಸೋ ಕಂಪ್ಲಿಸಿಟ್ ಅಲ್ವಾ? ಯಾವ ತರ ಸಮಾಜದಲ್ಲಿ ನಾವು ಬೆಳೀತಾ ಇದೀವಿ, ಯಾವ ತರ ಸಮಾಜನ ನಾವು ಬೆಳೆಸ್ತಾ ಇದೀವಿ, ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ವಿ ಶುಡ್ ಸ್ಪೀಕ್ ಅಪ್. ಈಗ ಮೇಡಮ್ ಸೈಬರ್ ಕ್ರೈಮ್ಗೆ ಏನೋ ದೂರು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಜೊತೆಗೆ ಏನಾದ್ರು ವುಮೆನ್ ಕಮಿಷನರ್ಗೆ ಅಂದ್ರೆ ಮಹಿಳಾ ಆಯೋಗಕ್ಕೂ ದೂರು ಕೊಡೋ ಪ್ಲಾನ್ ಮಾಡಿದ್ದೀರಾ ಮೇಡಮ್? ಕರೆಕ್ಟ್, ಎಲ್ಲ ಮಾಡ್ತಾ ಇದೆ. ಐ ಆಮ್ ಸ್ಪೀಕಿಂಗ್ ಟು ದ ಲಾಯರ್. ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಬಟ್ ಎರಡೂ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಐ ಆಮ್ ಜಸ್ಟ್ ಟೇಕಿಂಗ್ ಸಮ್ ಟೈಮ್ ಬಿಕಾಸ್ ಎಷ್ಟೊಂದು ಮೆಸೇಜಸ್ ಬಂದಿದೆ ಅಲ್ವಾ, ಅದನ್ನೆಲ್ಲ ಕೊಲೇಟ್ ಮಾಡಿ ಹ್ಯಾವ್ ಟು ಸಬ್ಮಿಟ್. ಸೊ ದಟ್ ಇಸ್ ಟೇಕಿಂಗ್ ಸಮ್ ಟೈಮ್. ಹಾಗಾದ್ರೆ ಮಹಿಳಾ ಆಯೋಗಕ್ಕೂ ದೂರು ಕೊಡ್ತೀರಾ ಮೇಡಮ್ ಹಾಗಾದ್ರೆ? ಎಸ್. ಖಂಡಿತ ಖಂಡಿತ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು.